ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಕಿಚನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಇವತ್ತು ಈಸಿಯಾಗಿ ಮಾಡಬಹುದಾದಂತಹ ಮಶ್ರೂಮ್ ಸೆಮಿ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನೋಡಿ, ನಾನು ಇದಕ್ಕೆ ಒಂದು 4ರಿಂದ 5 ಒಣಮೆಣಸನ್ನು ತಗೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹುಳಿನ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಒಂದು 4ರಿಂದ 5 ಗೇರು ಬೀಜ ಮತ್ತು ಕಸ್ಕಸ್ ಇದಿಷ್ಟನ್ನು ಹಾಕಿದ್ದೀನಿ. ಇದನ್ನೀಗ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಡೋಣ. ಈ ಟೈಮಲ್ಲಿ ಈ ಕೊತ್ತಂಬರಿ, ಜೀರಿಗೆ ಇವುಗಳನ್ನೆಲ್ಲ ನಾವು ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಗ್ಯಾಸ್ ಆನ್ ಮಾಡಿ ಒಂದು ಚಿಕ್ಕ ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೀಗ ಸ್ವಲ್ಪ 1-2 ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಇದನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆಂದ ಫ್ರೈ ಆಗಿದೆ. ಈಗ ಅದಕ್ಕೆ ಸೋಂಪು ಕಾಳಿದೆಯಲ್ಲ, ಬಡೆ ಸೊಪ್ಪು, ಅದನ್ನು ಆ್ಯಡ್ ಮಾಡಿಕೊಂಡು ಚೆಂದ ಫ್ರೈ ಮಾಡೋಣ. ನೋಡಿ, ಇದು ಆಲ್ರೆಡಿ ಆಗಿದೆ, ಬಿಸಿಯಾಗಿದೆ, ಚಟ್ಪಟ್ ಅಂತ ಹಾಕ್ತಾಯಿದೆ. ಹೆಚ್ಚು ಕರಟಿಸ್ಕೊಳ್ಳೋದು ಬೇಡ. ಈಗ ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ. ಈಗ ಒಂದು 4ರಿಂದ 10 ಕಾಳಷ್ಟು ಮೆಂತ್ಯ ಮತ್ತೊಂದು ಅರ್ಧ ಸ್ಪೂನಷ್ಟು ಸಾಸಿವೆ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಸಾಸಿವೆ ಈಗ ಸಿಡಿತಾ ಇದೆ ನೋಡಿ, ಈಗ ಫ್ರೈ ಆಗಿದೆ. ಇದನ್ನು ಕೂಡ ಇಟ್ಕೊಂಡಿದ್ದೀನಿ. ಮತ್ತು ಒಂದು 6ರಿಂದ 7 ಎಸಳಷ್ಟು ಬೆಳ್ಳುಳ್ಳಿ ಇದನ್ನು ಕೂಡ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಇದಿಷ್ಟೇ ಐಟಮ್ ಬೇಕಾಗಿರೋದು ಈ ಮಶ್ರೂಮ್ ಮಸಾಲಾಗೆ. ನೋಡಿ, ಈಗ ಇಟ್ಟಿರುವಂತಹ ಮೆಣಸು, ಹುಣಸೆ ಮತ್ತು ಗೇರು ಬೀಜ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. 2 ಚಕ್ಕೆ ಹಾಕಿದ್ದೀನಿ. ಮತ್ತು ಹುರಿದಿಟ್ಕೊಂಡಿರುವಂಥ ಐಟಮ್ ಇದೆಯಲ್ಲ, ಕೊತ್ತಂಬರಿ, ಜೀರಿಗೆ, ಬಡೆ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಸಾಸಿವೆ, ಮೆಂತ್ಯಕಾಳು ಇದೆಲ್ಲವನ್ನು ಈಗ ಆ್ಯಡ್ ಮಾಡಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ಮಶ್ರೂಮನ್ನು ನಾನು ಕರೆಕ್ಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಟ್ ಮಾಡಿರುವಂಥ ಮಶ್ರೂಮ್ಗೆ ನಾವು ಏನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಮಸಾಲಾನ, ಅದನ್ನು ಆ್ಯಡ್ ಮಾಡುವ. ಈಗ ಆ್ಯಡ್ ಮಾಡಿ ಆಗಿದೆ. ಚೆಂದ ಅದನ್ನು ಮಶ್ರೂಮ್ ಜೊತೆ ಮಿಕ್ಸ್ ಮಾಡಬೇಕು. ಇದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಇದಕ್ಕೆ ಆ್ಯಡ್ ಮಾಡೋಣ, ಅಂದರೆ ಒಳ್ಳೆ ಮ್ಯಾರಿನೇಟ್ ಆಗ್ತದೆ. ಇದನ್ನು ಕೂಡ ಮಿಕ್ಸ್ ಮಾಡೋಣ ಮಶ್ರೂಮ್ ಜೊತೆ. ಇದಾದ ನಂತರ ಒಂದು ಸ್ವಲ್ಪ ಉಪ್ಪು ಇದನ್ನು ಕೂಡ ಹಾಕೋಣ. ಈಗ ನಮ್ಮ ಮಶ್ರೂಮ್ ಮಸಾಲಾಗೆ ರೆಡಿ ಆಗಿದೆ. ಆಲ್ರೆಡಿ ಅರ್ಧದಷ್ಟು ಕೆಲಸ ಮುಗಿದಿದೆ. ಇದನ್ನು ಒಂದು 15 ಮಿನಿಟ್ಸಷ್ಟು ಮ್ಯಾರಿನೇಟ್ ಆಗಲಿಕ್ಕೆ ಬಿಡುವ. ಒಂದು ಕೆಲಸ ಮುಗಿದಿದೆ. ಈಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ, ಹೇಗಂತ ನೋಡೋಣ. ಫಸ್ಟ್ ನಾನು ಒಂದು ಬಾಣಲೆಗೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು 1-2 ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈ ತೆಂಗಿನೆಣ್ಣೆಗೆ ಒಂದು ಸ್ವಲ್ಪ ಕಾದ ನಂತರ ಒಂದು ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಣ. ಬೇಗ ಬೇಯ್ತದೆ ಮತ್ತು ಒಳ್ಳೆ ಫ್ಲೇವರ್ ಕೂಡ ಬರ್ತದೆ. ನೋಡಿ, ಈಗ ಇದನ್ನು ಹಸಿ ವಾಸನೆ ಹೋಗೋ ತನಕ ಬೇಯಿಸಿದ್ದಾಯಿತು. ಮತ್ತು ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ಕರಿಬೇವಿನ ಸೊಪ್ಪನ್ನು, ಈ ಕರಿ ಲೀವ್ಸನ್ನು ಹಾಕಿದ್ದೀನಿ. ನೋಡಿ, ಒಗ್ಗರಣೆ ಸೊಪ್ಪು. ಈ ಒಗ್ಗರಣೆ ಸೊಪ್ಪು ಹಾಕೋದು ತುಂಬ ಹೆಲ್ತ್ಗೆ ಒಳ್ಳೆಯದು, ಕೊಲೆಸ್ಟ್ರಾಲ್ ಎಲ್ಲದಕ್ಕೂ ಕೂಡ. ಆ್ಯಂಡ್ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನಾವು ಮ್ಯಾರಿನೇಟ್ ಮಾಡಿರುವಂತಹ ಮಶ್ರೂಮ್ಸನ್ನು ಆ್ಯಡ್ ಮಾಡೋಣ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡೋಣ. ನಾವು ಮಾಡಿರುವಂಥ ಒಗ್ಗರಣೆ ಜೊತೆ ಚೆಂದ ಫ್ರೈ ಮಾಡೋಣ. ಇದಾದಮೇಲೆ ಒಂದು ಸ್ವಲ್ಪ ಅದನ್ನು ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡುವ. ಮಶ್ರೂಮ್ ಬೇಗ ಬೇಯ್ತದೆ, ಹೆಚ್ಚು ಟೈಮ್ ಬೇಡ. ಆಗ ನೀರು ಬಿಡ್ತದೆ ಮಶ್ರೂಮ್ ಅದು ಬೇಯುವಾಗ. ನೆಕ್ಸ್ಟ್ ನಾನು ಸೆಮಿ ಗ್ರೇವಿ ಮಾಡಿರೋದ್ರಿಂದ ಒಂದು ಸ್ವಲ್ಪ ನೀರು ಮಾತ್ರ ಆ್ಯಡ್ ಮಾಡಿಕೊಂಡ್ರೆ ಸಾಕು. ನೋಡಿ, ಆಲ್ರೆಡಿ ನೀರು ಬಿಟ್ಟಿದೆ ಮಶ್ರೂಮ್. ನೋಡೋಣ, ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆಂದ ಅದು ಫ್ರೈ ಆಗಿದೆ, ಬೆಂದಿದೆ ಕೂಡ. ಈಗ ನಾನು ಮಸಾಲೆ ಅರ್ದಿದ್ನಲ್ಲ, ಅದರಲ್ಲೇ ಒಂದು ಸ್ವಲ್ಪ ನೀರನ್ನು ಹಾಕಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪನೇ ಹಾಕಿದ್ದೀನಿ, ಹೆಚ್ಚು ಹಾಕ್ಕೊಂಡಿಲ್ಲ, ಅಷ್ಟೇ ಸಾಕು. ಅಂದರೆ ಹೆಚ್ಚು ಜನ ಕೂಡ ಇಲ್ಲ, ನಾನು 2-3 ಜನಕ್ಕೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಇಷ್ಟೇ. ಈಗ ನಾನು ಆಲ್ರೆಡಿ ಮಶ್ರೂಮ್ ಮಸಾಲೆ ರೆಡಿಯಾಗಿದೆ. ಇದು ಆಪ್ಷನಲ್, ಬೇಕಿದ್ದವ್ರು ಹಾಕೋಬೋದು, ಸ್ವಲ್ಪ ಖಾರ ಕಡಿಮೆ ತಿಂತಾರೆ ಅನ್ನೋದು. ಇದು ನಾನು ಫ್ರೆಶ್ ಕ್ರೀಮನ್ನು ಹಾಕಿದ್ದೀನಿ ಒಂದು ಸ್ವಲ್ಪ. ಇದನ್ನು ಹಾಕಬೇಕಾಗಿಲ್ಲ, ಹಾಗೆ ಮಾಡಿದ್ದು ಚೆನ್ನಾಗಾಗುತ್ತೆ. ಇದು ಆಪ್ಷನಲ್. ಇದನ್ನು ಸ್ವಲ್ಪ ಆಲ್ರೆಡಿ ಬೆಂದಿದೆ. ಫ್ರೆಶ್ ಕ್ರೀಮ್ ಸ್ವಲ್ಪ ಬಿಸಿ ಆಗೋ ತನಕ ಬಿಸಿ ಮಾಡಿದ್ರೆ ಸಾಕು, ಒಂದು 5 ಮಿನಿಟ್ಸ್ ಅಷ್ಟು. ನಂತರ ಲಾಸ್ಟಲ್ಲಿ ಕೊರಿಯಾಂಡರ್ ಲೀವ್ಸನ್ನು ಹಾಕೋಣ. ಚೆನ್ನಾಗಿ ಫ್ಲೇವರ್ ಬರುತ್ತೆ ಮತ್ತು ಚೆನ್ನಾಗಿ ಪರಿಮಳ ಬರುತ್ತೆ. ನೋಡಿ, ಮಶ್ರೂಮ್ ಮಸಾಲ ರೆಡಿಯಾಗಿದೆ. ತುಂಬ ಈಸಿಯಾಗಿ ಮಾಡ್ಬೋದು, ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಬೇಡ. ಮತ್ತು ಇದು ಲಂಚ್ ಬಾಕ್ಸ್ ಕೂಡ ಒಳ್ಳೆ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ನಾವು ಹೋಟೆಲಲ್ಲೇ ಜಾಸ್ತಿ ಡಿಪೆಂಡ್ ಆಗೋಕ್ಕಿಂತ ಮನೆಯಲ್ಲಿ ಹೇಗೆ ಫುಡ್ಡನ್ನು ಮಾಡೋದು ಒಳ್ಳೆಯದು, ಹೆಲ್ತಿಗೆ ಕೂಡ ಒಳ್ಳೆಯದು.
ಟೇಸ್ಟನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೆ ಸಿಗೋಣ.